ಬಟ್ ಯು ಆರ್ ಮೋರ್ ನಟೋರಿಯಸ್, ಮೋರ್ ಕೇಡಿ. ವಿಲನ್ಗಿಂತ ಯಾರೋ ಕೇಡಿ ಬರ್ಬೇಕಲ್ಲ ಆ ಥರದವರು. ಬಟ್ ಇವರ ನಟೋರಿಯಸ್ ಕೇಡಿಗಿಂತ ಈಸ್ ಅ ಪಕ್ಕಾ ಕೆಮಿಲಿಯಾನ್. ಅಫ್ಕೋರ್ಸ್ ಆ ಟ್ರೈಲರ್ಲೇ ಹೇಳ್ಬಿಟ್ರಿ ಅದನ್ನ. ಅವ್ರಿಗಿಂತ ಮೀರಿದ ವ್ಯಕ್ತಿ ಇವನು ಯಾರೋ ಅಂತ ನಮಗೆ ನೋಡೋರಿಗೆ ಅನ್ಸುತ್ತೆ, ಓ ಯಾರೋ ಖತರ್ನಾಕೆ ಇವನು ಬರೋನು. ಅಲ್ಲ, ನೀವು ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ಹೌದಪ್ಪ ನನ್ನ ಮಗ ಕೆಮಿಲಿಯಾನ್, ನನ್ನ ಮಗ ಇವನು ಅಂತ ಅನ್ಸುತ್ತೆ. ಅದು ಮಾತ್ರ 101% ಅನ್ಸುತ್ತೆ. ಬಟ್ ಶೇಡ್ಸ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ನೋಡೋರ್ಗೆ ನಮ್ಗೆ. ಎರಡೂ ತರ ಮಾಡೋಕ್ ಸಾಧ್ಯ ಇದೆ ಇದು ಅಂತ. ಅದೆಲ್ಲೋ ಒಂಥರ ಫಂಕಿ ತರ ಏನೋ ಬ್ಯಾಂಡ್ ಹಾಕೊಂಡು ಜಾಕೆಟ್ ಹಾಕೊಂಡು ಅಲ್ಲೊಂದು ಸ್ಟೈಲಿಶ್ ವ್ಯಕ್ತಿ, ಇನ್ನೊಬ್ಬ ಯಾರೋ ಪಂಚೆ ಶರ್ಟು ಸಿಂಪಲ್ ಹೋಮ್ ಅಟ್ಮಾಸ್ಫಿಯರ್ ಇರುತ್ತೆ ಒಬ್ಬ ಮನುಷ್ಯ. ವಿಚ್ ಒನ್ ಯು ಲೈಕ್ ದ ಮೋಸ್ಟ್? ಬೋತ್. ಹೌದಾ? ಬೋತ್. ಸೊ ಎರಡೂ ಎಲ್ಲರೂ ಇರುವಂತಹ ಒಬ್ಬ ವ್ಯಕ್ತಿತ್ವ ಅದನ್ನ ಬಿಂಬಿಸುವಂತಹ ಪ್ರಯತ್ನ ಅಷ್ಟೇ. ದೊಡ್ಡ ಮೂವಿ, ದೊಡ್ಡ ಬಡ್ಜೆಟ್, ಸಾಮಾನ್ಯವಾಗಿ ಈ ತರ ಕೈ ಹಾಕ್ಬೇಕಾದ್ರೆ ಕನ್ನಡದಲ್ಲಿ 100 ಸರಿ ಯೋಚನೆ ಮಾಡಿ. ಇಲ್ಲ ದೊಡ್ಡದು, ದೊಡ್ಡ ಬಜೆಟ್ ಇದೆಲ್ಲದಕ್ಕಿಂತ ಆಕ್ಚುಲಿ ಒಂದು ಒಳ್ಳೆ ಚಿತ್ರ. ಒಳ್ಳೆ ಚಿತ್ರಗೆ ದೇರ್ ಇಸ್ ನೋ ಬ್ಯಾರಿಕೇಡ್ಸ್. ನೀವು ಒಂದು ಒಳ್ಳೆ ಚಿತ್ರ ಅದು ₹1 ಆಗ್ಬೋದು, ₹100 ಆಗ್ಬೋದು, ₹1,00,000 ಆಗ್ಬೋದು, ಕೋಟಿಲೂ ಆಗ್ಬೋದು. ಬಟ್ ಒಂದು ಒಳ್ಳೆ ಚಿತ್ರ ಆಗ್ಬೇಕಷ್ಟೇ. ನಾನು ಎಲ್ರುಗಳದು ಈಗ ಯೂಶಲಿ ಒಂಥರ ಕೆಲವರು ಹೇಳ್ತಾರೆ ನಮ್ದು ಚಿಕ್ಕ ಸಿನಿಮಾ ಸ್ವಾಮಿ. ಸಿನಿಮಾ ಕಣೆ. ಆಕ್ಚುಲಿ ನಾನು ಅದಕ್ಕೆ ಸುಮಾರು ಕಡೆಗೆ ಹೇಳ್ತೀನಿ, ನಾವಿರೋ ಅಷ್ಟು ಜನ ಒಂದ್ ಕಡೆ ನಿಂತ್ಕೊಂಡ್ರೆ ಸಿನಿಮಾ ಅನ್ನೋದೇ ಒಂದ್ ಕಡೆ ಕಂಡ್ರೆ ಅದು ದೊಡ್ಡದು ಕಂಡ್ರೆ ಎಲ್ಲದಕ್ಕಿಂತ ಅಂತ ಹೇಳಿ. ಸಿನಿಮಾ ನಡಿಬೇಕು, ಇಂಡಸ್ಟ್ರಿ ಇರಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಬಟ್ ಸಾಮಾನ್ಯವಾಗಿ ಎಷ್ಟೋ ಸರಿ ಜಡ್ಜ್ಮೆಂಟ್ ಮಿಸ್ ಆಗ್ಬಿಡ್ತಿರುತ್ತೆ. ನಿಮ್ಗೂ ಎಷ್ಟೋ ಸರಿ ಆಗುತ್ತೆ. ಎಲ್ಲಾ ಮಾಡಿದನ್ನೆಲ್ಲ ಆಕ್ಚುಲಿ ಗೋಲ್ಡ್ ಮಾಡಕ್ಕಂತೂ ಆಗಲ್ಲ. ಅದ್ರಲ್ಲಿ ಆಕ್ಚುಲಿ ಗೋಲ್ಡು ಆಗ್ಬಿಡ್ತೇವೆ, ಹೇಳಕ್ ಆಗಲ್ಲ. ಸೊ ಆ ತರ ಕೆಲವು ಟೈಮ್ ಎಡವಿರ್ತೀವಿ ನಾವು ಇನ್ನ ತುಂಬಾ ಮುಂದೆ ಯೋಚನೆ ಮಾಡ್ಬಿಟ್ಟಿರ್ತೀವೋ, ಇಲ್ಲ ಆಕ್ಚುಲಿ ತುಂಬಾ ಹಿಂದಕ್ಕೆ ಬಂದ್ಬಿಟ್ಟಿರ್ತೀವೋ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಆಕ್ಚುಲಿ ಯಾರೇ ಈಗ ಸಿನಿಮಾ ಮಾಡೋಕೆ ಬಂದ್ರು ಆಕ್ಚುಲಿ ಅವತ್ತೊಂದು ದಿನ ಕೇಳಪ್ಪ ನನಗೆ. ಯಾಕಂದ್ರೆ ಇವಾಗ ಯಾವತ್ತೋ ಕತೆ ಕೇಳಿ 2 ವರ್ಷಕ್ಕೆ ನಾನು ಮಾಡ್ತೀನಿ ಅಂದಾಗ ಅದು 2 ವರ್ಷಕ್ಕೆ ತುಂಬಾ ಹಳೆ ಕತೆ ಅದು, ರೈಟ್? ಸೊ ಅದಕ್ಕೋಸ್ಕರ ಈ ಕತೆ ಹಂಗೆ ಲೇಟ್ ಆದ್ರೂ ಕೂಡ ಏನು ಅನ್ಸಲ್ಲ ನಮಗೆ. ಇಲ್ಲ 1% ನಾಟ್ ಅಟ್ ಆಲ್. ಬಿಕಾಸ್ ಕತೆ ಕೇಳಿ 2 ವರ್ಷ ಆಗಿತ್ತು. ಹೌದೌದು, ನಾವು ಮಾಡೇ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಬಟ್ ಅದಕ್ಕೆ ನಾನು ಆಕ್ಚುಲಿ ಯಾವ್ದು ಸಿನಿಮಾ ಸ್ಟಾರ್ಟ್ ಮಾಡಕ್ ಹೋಗ್ಲಿಲ್ಲ ನಾನು. ಏನಾಗುತ್ತೆ ಈಗ ಇವತ್ತು ನೀವು ಮೀಡಿಯಾದವರು ಇವತ್ತು ದರ್ಶನ್ ಏನ್ ಮಾಡ್ತಾ ಇದ್ದಾನೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಿನ್ನೆ ಏನ್ ಮಾಡಿದ್ದ ಅದು ಇಂಪಾರ್ಟೆಂಟ್ ಇಲ್ಲ ನಿಮಗೆ. ಬಿಕಾಸ್ ಆಲ್ ಪೀಪಲ್ ನೀಡ್ ಎ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ಟೈಟಲ್. ಇವತ್ತು ಯಾವ್ದೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಯಾವ ಸಿನಿಮಾ ಇದು, ಅದಕ್ಕೇನೋ ಒಂದು XYZ ಇಟ್ಟಿದ್ರೆ XYZ. ದೆನ್ ವಾಟ್ ಅಬೌಟ್ ದಿ ರಾಬರ್ಟ್ನ ನೀವು ಮರ್ತೇ ಬಿಡ್ತೀರಾ? ಮರೆಸ್ಬಿಡುತ್ತೆ ಅದು. ಇಲ್ಲ ಹಂಗೇನಿಲ್ಲ. ಅಲ್ಲ ಹಂಗೇನಿಲ್ಲ ಅಂತಲ್ಲ. 101 ಈಗ ಎವ್ರಿ ಒನ್. ಈಗ ನಾನು ಬೇಕರಿ ಅವನು ಕೇಕ್ ನಾನು ಆಕ್ಚುಲಿ ಇದೇನು ಸೊಕೇಶಲ್ಲಿ ಇಟ್ಟರೆ ಎಷ್ಟೊತ್ತು ಅಂತ ನೋಡ್ತೀರಾ? ಬಿಸಿ ಮಾಡಲ್ಲಿ ಇಟ್ಟರೆ ತಾನೇ ನೀವು ತಗೊಳ್ತೀರಾ. ನಾನು ಸುಮ್ಮನೆ ಅಲ್ಲಿ ಸೊಕೇಶಲ್ಲಿ ಇಟ್ಬಿಟ್ಟು ಮತ್ತೆ ಇಲ್ಲಿ ಬಿಸಿ ಇಟ್ಟರೆ ನೀವು ಇಲ್ಲಿ ಬಿಸಿ ಎತ್ಕೊಳ್ತೀರಾ, ಅಲ್ಲಿ ಸೊಕೇಶಲ್ಲಿ ಎತ್ಕೊಳ್ತೀರಾ. ಬಟ್ ಐ ಟೆಲ್ ಯು ಒನ್ ಥಿಂಗ್, ತುಂಬಾ ಸಲ ಒಂದು ಹ್ಯಾಬಿಟ್ ಆಗಿರುತ್ತೆ. ಯಾವುದೋ ಒಂದ್ ಕಡೆ ಒಂದು ಚೆನ್ನಾಗಿರೋದಿದ್ರೆ ವೆದರ್ ಯಾರೋ ಹೊಸಬ್ರು ಬರ್ಲಿ ಏನೇ ಬರ್ಲಿ. ಇಲ್ಲ ನಾನು ಹೇಳ್ತಾರೆ ಇಲ್ಲ ನಾಟ್ ಲೈಕ್ ದಟ್. ಯಾರ್ದಂತ ನಾನು ಹೇಳ್ತಾರೆ. ಈಗ ಸುಮ್ಮನೆ ಬೇಕರಿ ಸವಾಸ ಈಗ ಅಲ್ಲಿ ಒಳಗಡೆಯಿಂದ ಬಿಸಿ ಮಾಡಿ ಇಲ್ಲಿ ತಂದಿಟ್ಟಿರ್ತಾನೆ. ಇಂಪಾರ್ಟೆಂಟ್ ಅದು ಬಿಸಿ. ಈಗ ಬ್ರೆಡ್ ನೀವು ಹೋಗ್ಬಿಟ್ಟು ಏನಂತ ಕೇಳ್ತೀರಾ? ಅಲ್ಲಿ ಇಟ್ಟಿರೋದು ಕೊಡ್ತೀರಾ ಇಲ್ಲ ಅಲ್ಲಿ ಬಿಸಿ ಎತ್ಕೊಳ್ತೀರಾ? ಫ್ರೆಶ್ ಕೊಡು ಅಲ್ವಾ? ಮತ್ತೆ ಹಂಗೆ ತಾನೆ. ಈಗ ರಾಬರ್ಟ್ ಆಕ್ಚುಲಿ ಅಲ್ಲಿ ಇಟ್ಟಿದ್ದೀವಿ, ಇಲ್ಲಿಂದ ಯಾವ್ದೋ ಒಂದು ಫ್ರೆಶ್ ಬಂದ ತಕ್ಷಣ ಇಲ್ಲಿಗೆ ಬಂದ್ಬಿಡ್ತೀರಾ, ಅದೇನು ಅದ್ರ ಕತೆ? ಸೊ ಒಂದು ಸಿನಿಮಾ ಅದಕ್ಕೆ ಬೇಡ ಅಂತಾನೆ ಸುಮ್ಮನೆ ಇಲ್ಲಿವರೆಗೂ ಸ್ಟಾಪ್ ಮಾಡ್ಕೊಂಡು ನಿಲ್ಸಿದ್ದು. ಯಾಕಂದ್ರೆ ಇವತ್ತು ಆಕ್ಚುಲಿ ವ್ಯವಹಾರ ಮಾಡಕ್ ಬರೋರು ಕೂಡ ಹಳೇದು ಯಾರು ತಗೊಳ್ಳಲ್ಲ, ಹೊಸದಕ್ಕೆ ಬರೋದು. ಅದಕ್ಕೆ ಯಾವುದು ಸ್ಟಾರ್ಟ್ ಮಾಡಲಿಲ್ಲ. ಈಗ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ.